ನೋವಾಯ್ತೇನಪ್ಪ ವಾಸುದೇವ. ನಿಮ್ಮಿಬ್ರಿಗೂ ಬುದ್ಧಿ ಇಲ್ಲ, ಪ್ರಾರಬ್ಧಗಳ. ಹೇಗೆ ಹೊಡೆದಿದ್ದೀರಾ ಹೀಗ ಹೊಡೆಯೋದು? ಕಿಂಚಿತ್ತು ಮನುಷ್ಯತ್ವ ಇಲ್ಲ ನಿಮ್ಗೆ? ಛೇ ಛೇ ಛೇ, ಎಲ್ಲದಕ್ಕೂ ಒಂದು ರೀತಿ ನೀತಿ ಅನ್ನೋದಿರುತ್ತೆ. ಹೊಡೆದ್ರೆ ಬಾಯಿಂದ ಹಾಗೆ ರಕ್ತ ಚಿಮ್ಮಬೇಕು. ಈಗ ನಾನು ಹೊಡೆದು ತೋರಿಸ್ತೀನಿ, ನೋಡ್ಕೊಳ್ಳಿ. ದಯವಿಟ್ಟು ನಾನು ಯಜಮಾನ್ ಹೊಡಿಬಿಡಿ ಅಣ್ಣ, ಕಾಲಿಗೆ ಬೀಳ್ತೀನಿ ಅಣ್ಣ. ದಯವಿಟ್ಟು ಹೊಡಿಬಿಡಿ, ನಮ್ಮ ತಮ್ಮಯ್ಯ ಅಂತ ಬಿಟ್ಬಿಡಿ ಅಣ್ಣ. ದಯವಿಟ್ಟು ನಮ್ಮ ಯಜಮಾನ್ರ ಮೇಲೆ ಕನಿಕರ ತೋರಿಸ್ಬೇಡಿ ಅಣ್ಣ. ಯಾವುದೇ ಕಾರಣಕ್ಕೂ ಬಡ್ಡಿ ಮೇಲೆ ಅವ್ರಿಗೆ ಸಾಲ ಕೊಡಬೇಡಿ ಅಣ್ಣ ಅಂತ ಆವತ್ತು ನೀನು ಹೇಳಿದಿದ್ರೆ ಇವತ್ತು ನಾನು ನಿನ್ನ ಮಾತು ಕೇಳ್ತಾ ಇದ್ದೆ. ನೀನು ಆವತ್ತು ಹೇಳಲಿಲ್ಲ, ಇವತ್ತು ನಾನು ಕೇಳಲ್ಲ. ಹಾಗಾದ್ರೆ ಈಗ ನನ್ನ ಸಮಾಧಾನಕ್ಕೋಸ್ಕರ ಒಂದೇ ಒಂದು ಏಟು ಹೊಡೆದು ಬಿಡ್ತೀನಿ. ಏಯ್ ನೋಡ್ಕೊಳ್ರೋ. ಗಜೇಂದ್ರ, ವಾಸುದೇವನಿಗೆ ಯಾಕಿಷ್ಟು ಕ್ರೂರವಾಗಿ ಹಿಂಸೆ ಕೊಡ್ತಾ ಇದ್ದಿ? ತಪ್ಪ ಅವ್ರೇನ್ ಮಾಡ? ಅವನ ಹೆಂಡತಿಗೆ ಮಕ್ಕಳಾಗೋ ಔಷಧಿ ಕೊಳ್ಳೋದಕ್ಕೆ ಅಂತ ನನ್ನ ಹತ್ರ ಸಾಲ ಮಾಡ್ದ. ಆಕೆಗೆ ಮಕ್ಕಳಾಗ್ಲಿಲ್ಲ, ನನ್ನ ಸಾಲನು ವಾಪಸ್ ಬರ್ಲಿಲ್ಲ. ಮುದ್ದು ಮಾಡ್ತಾ ಕೂತ್ರೆ ಹಣ ವಾಪಸ್ ಬರೋದಿಲ್ವೇ? ಅದಕ್ಕೆ ಹೊಡೆಯೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏನ್ರೋ? ಹೌದು. ಬಡ್ಡಿ ಕೊಡದೆ ಇರೋರನ್ನೇ ನಾವು ಸುಮ್ಮನೆ ಬಿಡೋದಿಲ್ಲ. ಅಂಥದ್ರಲ್ಲಿ ಅಸಲಿಗೆ ಮೋಸ ಮಾಡಿದನು, ಅವನು ಸುಮ್ಮನೆ ಬಿಡ್ತೀವಾ? ಈಗ ಈ ಕಡೆ ತಿರುಗಪ್ಪ, ನಾನು ಹೇಳ್ತೀನಿ ಕೇಳು. ಹಣ ವಾಪಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇವನ ಹಸುನ ಎಳ್ಕೊಂಬಂದು ಕಟ್ ಹಾಕಿ ಅಂತ ನಾನು ಹೇಳಿದ್ದೆ. ಪಾಪ ಹುಡುಗರು ಅವ್ರ ಕೆಲಸ ಸರಿಯಾಗಿ ಮಾಡಿದ್ದಾರೆ. ಆದ್ರೆ ಈ ಗೋಕಳ್ಳ ರಾತ್ರೋರಾತ್ರಿ ಹಸುನ ಕದ್ದು ಹೊಡ್ಕೊಂಡು ಹೋಗಿದ್ದಾನೆ. ಇಲ್ಲ ಆಚಾರ್ಯರೇ, ನಾನ್ ಕದ್ದಿಲ್ಲ. ಅದ್ ತಾನ್ತಾನೆಗೆ ರಾತ್ರಿ ಮನೆಗೆ ಬಂದಿದೆ. ಇವ್ರು ಅದಕ್ಕೆ ಮೇವು ನೀರು ಏನು ಕೊಟ್ಟಿಲ್ಲ. ನಂದು ಗೋಮಾತೆದು ತಾಯಿ ಮಗುವಿನ ಸಂಬಂಧ. ನಂದು ಅದ್ರದ್ದು ಏನು ಸೌತಿ ಸಂಬಂಧವೇ? ಇರ್ಲಿ ಬಿಡಿ. ಭಗವಂತ ಕಾಲನ್ನ ಕೊಟ್ಟಿರೋದು ಕಷ್ಟದಲ್ಲಿರೋರ ಸೇವೆಗೆ ಧಾವಿಸ್ ಬರ್ಲಿ ಅಂತ. ಕೈಯನ್ನ ಕೊಟ್ಟಿರೋದು ದಾನ ಧರ್ಮ ಮಾಡಿ ಪುಣ್ಯ ಸಂಪಾದಿಸ್ಲಿ. ಬಾಯನ್ನ ಕೊಟ್ಟಿರೋದು ಹರಿನಾಮ ಸ್ಮರಣೆ ಮಾಡ್ಲಿ ಅಂತ. ಮಂತ್ರ ಹೇಳೋ ನಾಲ್ಗೆಯಲ್ಲಿ ಹೊಲ್ಸ್ ಮಾತಾಡಬೇಡಿ, ಒಳ್ಳೇದಲ್ಲ. ಹರಿಕತೆ ನನ್ನ ಮುಂದೆ ಯಾವ್ದಾದ್ರು ಹಳ್ಳಿ ಕಟ್ಟೆ ಮುಂದೆ ಹೋಗಾದ್ರು ಹೋದ್ರಪ್ಪ, ಜನ ತೂ ಕುಡಿಸ್ಕೊಂಡು ಆದ್ರೂ ಕೇಳ್ತಾರೆ. ಸಾಲ ಕೊಡೋದು ನನ್ನ ವ್ಯಾಪಾರ, ನಾನು ವಸೂಲಿ ಮಾಡೋ ರೀತಿನೇ ಹೀಗೆ. ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಈ ರೀತಿ ಹಿಂಸೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಬಡವರು ಕಷ್ಟದಲ್ಲಿದ್ದಾರೆ, ಸ್ವಲ್ಪ ಸಮಯ ಕೊಡಿ, ಸಾಲ ತೀರಿಸ್ತಾರೆ. ತೀರಿಸ್ತಿಲ್ಲ ಅಂದ್ರೆ ನಾನು ತೀರಿಸ್ತೀನಿ. ಮಾತು ಕೊಡ್ತೀನಪ್ಪ. ಶ್ರೀಹರಿ, ಮುಖ ಏನ್ ನೋಡ್ತಾ ಇದೀಯಾ? ಮಾತು ಕೊಟ್ಟಾಯ್ತಲ್ಲ, ತೊಲಗೋ. ಬಂಗಾರು, ನೀ ನನ್ನ ಮಗನೇನೋ? ಹೂನಪ್ಪ. ನಂದೇ ರಕ್ತವೇನೋ? ತಂದೆ ಅದೇ ಇಲ್ಲಪ್ಪ. ನಾಚಿಕಾಗಲ್ಲೇನೋ? ನಿನ್ ಮುಂದೆ ಬಾಳೆಹಣ್ಣು ತಿನ್ನಕ್ ನನಗಾಗಪ್ಪ ನಾಚಿಕೆ? ಹುಚ್ಚಬಾಯ್! ಆಹಾ, ಇವತ್ತಿ ನನ್ನ ಸ್ಥಿತಿಗೆ ಅವನ ಅಪ್ಪ ಕಾರಣ. ನಿನಗೆ ಪದವಿ ಸಿಗದೆ ಇರಲಿಕ್ಕೆ ಅವನು ಕಾರಣ. ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ದ್ವೇಷ ಶಾಸ್ತ್ರ ಬಿಟ್ಟು ಅವನು ಕೊಡ್ತೀನಿ ಅಂದ್ಬಿಟ್ನಂತೆ, ಇವು ಬಿಟ್ಬಿಟ್ನಂತೆ. ಅವನು ಏನಾದ್ರು ಸಾಲ ತೀರಿಸದೇ ಇರಬೇಕು. ನಿನ್ನ ಮಣ್ಣಲ್ಲಿ ಹೂತಾಕಿ ಅದ್ರ ಮೇಲೆ ಬಾಳೆ ಗಿಡ ನೆಟ್ಬಿಡ್ತೀನಿ. ಸ್ವಾಮಿ,
ಶಂಕುಕರ್ಣನ ಕೈತುತ್ತು ನೆನಪಾಯಿತೆ? ಇಂದು ಗೋಪಿಕಾಂಬೆಯು ಅರ್ಪಿಸಿದ ಕೇಸರಿ ಭರಿತ ಪ್ರಸಾದವನ್ನು ನೋಡಿದ ಕ್ಷಣ ನನಗೆ ಶಂಕುಕರ್ಣನ ಕೈತುತ್ತೇ ನೆನಪಾಯಿತು. ಶಂಕುಕರ್ಣ ಮತ್ತೆ ನೆನಪಾಗುತ್ತಿದ್ದಾನೆ ಎಂದರೆ ಅವನ ಕೊನೆಯ ಅವತಾರಕ್ಕೆ ವೇದಿಕೆ ಸಿದ್ಧವಾಗಿದೆ ಎಂದರ್ಥ ಅಲ್ಲವೇ ಸ್ವಾಮಿ? ಹೌದು. ಶಂಕುಕರ್ಣ, ರಾಯರ ಮೂಲ ವಿಷ್ಣುವಿನಂಶ, ಕರ್ಣಗರ್ಭದಲ್ಲಿ ಬೆಳಗಿಹ ಕೋಶ, ಮಾತಾ ಪಿತೃಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ತಂದೆ, ನಿಮ್ಮನ್ನು ಕಾಣಲು ಈ ಕಣ್ಗಳು ಕಾತುರದಿಂದ ಕಾಯುತ್ತಿದ್ದವು. ನಿಮ್ಮ ನುಡಿಗಳನ್ನು ಆಲಿಸಲು ಈ ಕರ್ಣಗಳು ಚಡಪಡಿಸುತ್ತಿದ್ದವು. ನುಡಿಯಿರಿ ತಂದೆ, ಅಪ್ಪಣೆ ಮಾಡಿ. ಶಂಕುಕರ್ಣ, ಧರೆಯೊಳಗೆ ಅಸುರರ ಅಟ್ಟಹಾಸ ಮಿತಿ ಮೀರಿದಾಗ ಹರಿಭಕ್ತಿಯ ಧಾರೆ ಹರಿಸಲು ಪ್ರಹ್ಲಾದನಾಗಿ ಜನಿಸಿದೆ. ದ್ವಾಪರದಲ್ಲಿ ಹರಿಶಕ್ತಿಯನ್ನು ಬಾಹ್ಲಿಕನಾಗಿ, ಕಲಿಯುಗದಲ್ಲಿ ಹರಿಭಕ್ತಿಯನ್ನು ವ್ಯಾಸರಾಜನಾಗಿ ಅವತರಿಸಿ ಪರಿಪೂರ್ಣಗೊಳಿಸಿರುವೆ. ಈ ಎಲ್ಲ ಅವತಾರಗಳಿಂದ ನೀನು ಪಡೆದ ಜ್ಞಾನ, ಅನುಭವ, ಪುಣ್ಯಗಳನ್ನು ಹೊತ್ತು ಮತ್ತೆ ಭೂಲೋಕಕ್ಕೆ ತೆರಳಬೇಕಿದೆ. ಮಾಯೆಯ ಪ್ರಭಾವದಿಂದ ಧರ್ಮ, ಕರ್ಮ, ಒಳಿತು ಕೆಡಕುಗಳ ವ್ಯತ್ಯಾಸ ತಿಳಿಯದ ಮಾನವರು ಭ್ರಮೆಯ ಬಲೆಯಲ್ಲಿ ನರಳುತ್ತಿದ್ದಾರೆ. ಅವರನ್ನು ಭ್ರಮೆಯಿಂದ ಮುಕ್ತಗೊಳಿಸಿ ನಿನ್ನ ಮಾತೃಪ್ರೇಮದ ಆಲಿಂಗನದಿಂದ ಭಕ್ತಿಯ ಮಾರ್ಗದ ಕಡೆಗೆ ನಡೆಸಬೇಕಾಗಿದೆ. ನೀನು ಗತಿಗೆಟ್ಟವರ ಗತಿಯಾಗಬೇಕು, ಗುರಿ ಇಲ್ಲದವರ ಗುರುವಾಗಬೇಕು. ದೇಹಿ ಎಂದು ಬಂದವರಿಗೆ ಕಾಮಧೇನುವಾಗಬೇಕು, ನೆಲೆ ಕಾಣದವರಿಗೆ ನೆರಳಾಗುವ ಕಲ್ಪವೃಕ್ಷವಾಗಬೇಕು. ಯತಿಯಾಗಿ, ಮತಿಯಾಗಿ, ಗುರು ಸಾರ್ವಭೌಮನಾಗಿ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಬೇಕು. ಅದಕ್ಕಾಗಿ ನನ್ನ ಪರಮ ಭಕ್ತರಾದ ತಿಮ್ಮಣ್ಣ ಭಟ್ಟ ಗೋಪಿಕಾಂಬೆಯ ಮಗನಾಗಿ ಜನಿಸುವಂತವನಾಗು. ಅಪ್ಪಣೆ ತಂದೆ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸುತ್ತೇನೆ. ನಿನಗೆ ಮಂಗಳವಾಗಲಿ. ಶ್ರೀನಿವಾಸ, ನೀನು ಕೊಟ್ಟ ಮಡ್ಲಕ್ಕಿ ಪ್ರಸಾದವನ್ನು ನಾವೀಗ ಸ್ವೀಕರಿಸ್ತಾ ಇದ್ದೀವಿ. ನಿನ್ನ ಆಶೀರ್ವಾದ ನಮ್ಮಿಬ್ಬರ ಮೇಲೂ ಇರಲಿ. ಏಯ್, ಯಾರು ನೀನು? ರಾಯರ ಮೂಲ ವಿಷ್ಣುವಿನಂಶ,
ಸ್ವರ್ಣ ಗರ್ಭದಲ್ಲಿ ಬೆಳಗಿಹ ಕೋಶ. ಯಾರು ನೀನು? ಏಕಿ ಅಟ್ಟಹಾಸ? ನಾನು ಮಾಯೆ, ಭೂಲೋಕದ ಸಾಮ್ರಾಜ್ಞೆ. ಇಡೀ ಬ್ರಹ್ಮಾಂಡಕ್ಕೆ ಒಡೆಯ ಶ್ರೀ ಮಹಾವಿಷ್ಣು. ಏ, ಅದು ಸತ್ಯಯುಗ, ತ್ರೇತಾಯುಗ, ದ್ವಾಪರದಲ್ಲಿ ಮಾತ್ರ. ಇದು ಕಲಿಯುಗ, ಈ ಮಾಯೆಯುಗ. ಭೂಮಿ ನನ್ನ ಸಾಮ್ರಾಜ್ಯ. ಹೊರಟು ಹೋಗು ಇಲ್ಲಿಂದ. ನಾನು ಹೋಗಲು ಬಂದವನಲ್ಲ. ನಿನ್ನ ಜಾಲವನ್ನು ಹರಿದೊಗೆದು ಮಾನವ ಹೃದಯವನ್ನು ಹೊಕ್ಕಿರುವ ರಕ್ಕಸನ ಹೊರಗೆಳೆದು ಹರಿನಾಮದ ಬೀಜವನ್ನು ಬಿತ್ತಿ ಹಸನು ಮಾಡಲು ಬಂದವನು. ಅಸಂಭವ! ಈ ಭೂಮಿ ಮೇಲೆ ನನ್ನ ಜಾಲಕ್ಕೆ ಸಿಲುಕಿ ಪ್ರತಿಯೊಬ್ಬ ಮಾನವನು ಅಹಂಕಾರ, ಕಾಮ, ಕ್ರೋಧ ಎಂಬ ಅಷ್ಟ ಮದಗಳಿಂದ ವಿಜೃಂಭಿಸಬೇಕು. ಜಾತಿ, ಧರ್ಮ, ಮೇಲು ಕೀಳು ಎಂಬ ತಾರತಮ್ಯದಿಂದ ಹೊಡಿದಾಡಿಕೊಂಡು ಸಾಯಬೇಕು. ಧನ ಕನಕದ ಹಿಂದೆ ಬಿದ್ದು ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯ ಈ ಸಂಬಂಧಗಳಿಂದ ಕಳಚಿಕೊಂಡು ಹುಚ್ಚರಂತೆ ಅಲೆಯಬೇಕು. ಯುದ್ಧ, ಜಗಳ, ವಿಧ್ವಂಸಕಾರಿ ಆಯುಧಗಳಿಂದ ಭೂಮಿ ಸರ್ವನಾಶವಾಗಬೇಕು. ಮನುಷ್ಯನ ಅಣು ಅಣುವಿನಲ್ಲೂ ರಕ್ಕಸತನ ಉಕ್ಕಿಸಬೇಕು. ನನ್ನ ಗುರಿಯನ್ನು ತಡೆಯುವುದು ಅಸಂಭವ. ಅಸಂಭವವನ್ನು ಸಂಭವಗೊಳಿಸಿ ಸಾಧಿಸುವುದೇ ಶಂಕುಕರ್ಣನ ಧ್ಯೇಯ. ಶಂಕುಕರ್ಣನ ಕೈ ಹಿಡಿದು ನಡೆಸುವವನು ಶ್ರೀ ಮಹಾವಿಷ್ಣು. ನಿನ್ನಿಂದ ಸಾಧ್ಯವಾದರೆ ತಡೆದು ನಿಲ್ಲಿಸು. ಶ್ರೀಹರಿ, 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 ಶ್ರೀಹರಿ. ವಿಷ್ಣುಂ ವಿಷ್ಣುಂ ಮಹಾವಿಷ್ಣುಂ ಪ್ರಭಾವಿಷ್ಣುಂ ಮಹೇಶ್ವರಂ ಅನೇಕ ರೂಪಂ ದೈತ್ಯಂತಂ ನಮಾಮಿ ಪುರುಷೋತ್ತಮಂ. ಶ್ರೀಹರಿ ಹರಿ. ಸತ್ಯ ಧರ್ಮದ ಪ್ರೇರಕ, ನ್ಯಾಯ ನೀತಿಯ ಸೂಚಕ, ಬ್ರಹ್ಮಾಂಡದ ಶ್ರುತಿಕಾರ, ಅಂತರಂಗದ ಲಯಕಾರ. ನೀನಲ್ಲವೇ, ನೀನಲ್ಲವೇ. ಅಯ್ಯೋ, ಗಂಡ ಮಲಗೋಕ್ ಮುಂಚೆ ತಾನ್ ಮಲಗಬಾರ್ದು ಅಂತ ಹೂಬತ್ತಿ ಮಾಡ್ಕೊಂಡು ಹೀಗೆ ಕೂತ್ಬಿಟ್ಯಾ? ನಾನಾದ್ರೂ ಅಧ್ಯಯನದಲ್ಲೇ ಮುಳುಗ್ ಹೋಗ್ಬಿಟ್ಟಿದ್ದೆ. ಎಷ್ಟು ಸಲ ಹೇಳಿದ್ದೀನಿ ಅವಳಿಗೆ ಬೇಗ ಊಟ ಮಾಡಿ ಮಲ್ಕೋ ಅಂತ. ಮಾತೇ ಕೇಳಲ್ಲ ಇವ್ಳು. ಗೋಪಿ, ಆಹಾ, ನನ್ನ ಗೋಪಿ ಬೆಳದಿಂಗಳ ಚಂದ್ರಮುಖಿ ಹಾಗೆ ಕಾಣಿಸ್ತಾ ಇದ್ದಾಳೆ. ದೇವತಿ ಅಂತ ಅವಳ ಮುಖದಲ್ಲಿ ದೈವ ಕಳೆ ಬಂದಿದೆ. ಅಪ್ಪ ಚಂದ್ರ, ನನ್ನ ಹೆಂಡತಿ ನಿನಗಿಂತ ಮುದ್ದಾಗಿದ್ದಾಳೆ. ಹೊಟ್ಟೆ ಕಿಚ್ಚು ಪಡ್ಬೇಡ.
ಶ್ರೀಹರಿ, ಪ್ರಯಾಣದ ಆಯಾಸದಿಂದ ಗೋಪಿ ಕಾಲ್ಗೆಲ್ಲ ಬೊಬ್ಬೆ ಬಂದ ಹಾಗಿದೆ. ಶ್ರೀಹರಿ, ಏನ್ ಮಾಡ್ತಾ ಇದ್ದೀರಾ? ಕೊಡು ಗೋಪಿ. ಗಂಡ ಹೇಳ್ತಿ ಕಾಲ್ ಮುಟ್ಟೋದ? ಆಯಾಸವಾದಾಗ ನೀನ್ ನನ್ನ ಕಾಲು ಒತ್ತಲ್ವೇ? ಗಂಡನ್ ಸೇವೆ ಮಾಡೋದು ಹೆಂಡತಿ ಕರ್ತವ್ಯ. ಆ ಕರ್ತವ್ಯ ಗಂಡನಿಗೂ ಇದೆ. ಅದು ಹಾಗಲ್ಲ. ಹಾಗೂ ಅಲ್ಲ ಹೀಗೂ ಅಲ್ಲ, ಸುಮ್ಮನೆ ಕುತ್ಕೋಬೇಕು. ನೋಡು ಗೋಪಿ, ಗಂಡ ಹೆಂಡತಿ ಅಂದ್ರೆ ಒಬ್ರು ಕಷ್ಟಕ್ಕೆ ಇನ್ನೊಬ್ರು ಹೆಗಲಾಗೋದು, ಒಬ್ರು ನೋವಿಗೆ ಇನ್ನೊಬ್ರು ಆಸರೆ ಆಗೋದು. ಅದೇ ಸತಿಪತಿ ಧರ್ಮ. ಗೋಪಿ, ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ? ತುಂಬಾ ಉರಿತಾ ಇದೆಯಾ? ಹಾಗೇನಿಲ್ಲ ರೀ. ಅಂತ ಗಂಡನ್ ಪಡೆಯೋದಕ್ಕೆ ಅದೆಷ್ಟು ಪುಣ್ಯ ಮಾಡಿದ್ನೋ ಏನೋ. ಅಯ್ಯೋ ಅಯ್ಯೋ ಅಯ್ಯೋ, ಅನಿಷ್ಟ ಅನಿಷ್ಟ. ಗಂಡನಾದವನು ಹೆಂಡತಿ ಕಾಲ್ ಮುಟ್ಟೋದ? ಪ್ರಾರಬ್ಧ ಪ್ರಾರಬ್ಧ. ಅಲ್ಲಮ್ಮ, ಅವನಂತೂ ಮುಟ್ಟಾಳ, ಏನು ತಿಳಿಯೋದಿಲ್ಲ. ಈಗಾದ್ರೂ ತಿಳಿಬಾರ್ದೆ? ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ಕರ್ಮ ಕರ್ಮ. ಬೇಸರ ಮಾಡ್ಕೋಬೇಡ ಗೋಪಿ, ಪಾಪ ಸೀತಕ್ಕ. ನನಗೆ ಅವ್ರ ಬಗ್ಗೆ ಗೊತ್ತು ಬಿಡಿ. ಕಾಲ್ಕೊಡು. ಅಯ್ಯೋ ಬಿಡಿ. ಇರ್ಲಿ ಬಿಡು ಗೋಪಿ. ಬಂದ್ಬಿಟ್ಟು ಅಮ್ಮ ತಾತ ಗದ್ರುತ್ತಾ ಇದ್ದಾರೆ. ಯಾಕೆ ಮಾವ ಮಕ್ಕಳ ಮೇಲೆ ಗದ್ರುತ್ತಾ ಇದ್ದೀರಾ? ನೀನು ಗಂಡು ಮಗು ಹೆತ್ತು ಕೊಟ್ಟಿದ್ರೆ ಮುದ್ದು ಮಾಡ್ತಿದ್ದೆ, ಆದ್ರೆ ನಿನಗಾಗ್ಲಿಲ್ವೇ? ಯಾಕಪ್ಪ ಸುಮ್ಮನೆ ಗಂಡು ಮಗು ಅಂತ ಹಿಂಸೆ ಮಾಡ್ತ್ಯಾ? ನೀ ಗಂಡಸಲ್ವಲ್ಲ, ಅದಕ್ಕೆ. ಆ ಕನಕಾಚಲನಿಂದ ನನ್ನ ಪರಿಸ್ಥಿತಿ ಹೀಗಾಯ್ತು. ಈ ತಿಮ್ಮಣ್ಣಿಂದ ನಿನ್ನ ಪದವಿ ಹೋಯ್ತು. ಆ ತಿಮ್ಮಣ್ಣ ಬಂದಾಗ ನಾನು ಕೊಟ್ಟುಗೊಳಿಸೋದು ಬಿಟ್ಟು ಕಳಿಸಿದ್ಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಮಾಡೋದೆಲ್ಲ ಮಾಡಿಬಿಟ್ಟು ಯಾಕೆ ಹಿಂಸೆ ಕೊಡ್ತೀಯ ಅಂತ ನನಗೆ ಎದುರು ಮಾತಾಡ್ತೀಯ. ಬಾಡುವ ಮಾವಯ್ಯ, ಯಾಕೆ ನಮ್ಮ ಯಜಮಾನ್ರು ನೋಡಿತಾ ಇದ್ದೀರಾ? ಓಹ್, ನೀನೊಬ್ಬಳು ಬಾಕಿ ಇದ್ದೆ, ನನ್ನ ಮಗನ ಎರಡನೇ ಹೆಂಡತಿ. ಬಾರಮ್ಮ ಬಾ. ನನ್ನ ವಂಶಕ್ಕೊಂದು ಗಂಡು ಹೆತ್ತು ಕೊಡ್ತೀಯ ಅಂತ ನಿನ್ನ ಇವನಿಗೆ ಎರಡನೇ ಮದುವೆ ಮಾಡಿಸಿದೆ. ಆದ್ರೆ ನೀನು ಗೊಡ್ಡ ಹಸು. ಯಾಕೆ ಗದರಿಸ್ತೀರಾ, ಯಾಕೆ ಹಿಂಸೆ ಮಾಡ್ತೀರಾ, ಯಾಕೆ ಹೊಡಿತೀರಾ ಅಂತ ಈ ಮನೇಲಿ ಎಲ್ಲರೂ ನನ್ನ ಪ್ರಶ್ನೆ ಮಾಡೋರೆ. ಪ್ರಶ್ನೆ ಮಾಡೋ ಮುಂಚೆ ಉತ್ತರ ಪಡೆಯೋ ಯೋಗ್ಯತೆ ಇದೆಯಾ ಅಂತ ಯೋಚನೆ ಮಾಡಬೇಕು. ನಮ್ಮದು ವೀರರ ಪರಂಪರೆ. ನಮ್ಮ ವಂಶ ಬೆಳಗೋಕೆ ಒಂದು ಗಂಡು ಮಗು ಬೇಕೇ ಬೇಕು. ಇವಳು ಕೈಲೂ ಆಗ್ಲಿಲ್ವಾ? ನಿನಗೆ ಮೂರನೇ ಮದುವೆ ಮಾಡಿಸೋಕ್ಕೂ ಹೇಸಲ್ಲ ನಾನು. ಬಂದ್ಬಿಟ್ರು ಎಲ್ಲರೂ ನನಗೆ ಪ್ರಶ್ನೆ ಮಾಡೋಕ್ಕೆ, ನನ್ನೇ ಪ್ರಶ್ನೆ ಮಾಡೋಕ್ಕೆ. ಏನು ಅಂದ್ರೆ
ಏನು ಕೇಳಿಸ್ಲಿಲ್ವಾ ಹೇಳಿದ್ದು? ತೊಲಗಿ. ಛೇ, ದಿನ ನಮ್ಮಪ್ಪನ ಹತ್ರ ಈ ಥರ ಬೈಸ್ಕೊಂಡು ಸಾಕಾಗೋಗಿದೆ. ಹೇಗಾದರೂ ಮಾಡಿ ಯಾವುದಾದ್ರೂ ಒಂದು ವ್ಯವಹಾರದಲ್ಲಿ ಆ ತಿಮ್ಮಣ್ಣನ ಸಿಕ್ಕಾಕ್ಸಿ ಮಠ ಅವನಿಗೆ ಕೊಟ್ಟಿರೋ ಪದವಿನ ಅವರೇ ಹಿಂಪಡೆಯೋ ಹಾಗೆ ಮಾಡ್ತೀನಿ. ಆಗ ನಮ್ಮಪ್ಪ ನನ್ನನ್ನು ಖಂಡಿತ ಮೆಚ್ಕೊತಾರೆ. ಓ, ಈ ಮಾಯೆಯನ್ನು ದಾಟಿ ಈಕೆಯ ಗರ್ಭ ಸೇರಿರುವೆಯಾ? ಈಕೆಯೇ ಇಲ್ಲದೆ ಹೋದರೆ ನೀನು ಅದು ಹೇಗೆ ಈ ಭೂಮಿಯ ಮೇಲಿರುವೆ? ಏ ಮಕರ, ಹೋಗು, ಹೋಗಿ ಅವಳನ್ನು ತಿಂದು ಹಾಕು.